ಕುಡಿಯ ನೀರಿನ ಯೋಜನೆಗಳೇನಿದ್ವು ಅವು ಕೂಡ ಅಲ್ಲೇ ನಿಂತಿದ್ದಾವೆ. ಅಭಿವೃದ್ಧಿ ಕೆಲಸ ಇಲ್ಲ. ಅವರು ಹೇಳ್ತಾರೆ, ಮೊನ್ನೆ ಈ ರಾಜ್ಯದ ಗೃಹ ಸಚಿವರು ಹೇಳಿದ್ರು, ಈ ಬೆಲೆ ಏರಿಕೆಯಿಂದ ಯಾರಿಗೂ ನೋವಾಗಿಲ್ಲ ರೀ. ಬೆಲೆ ಏರಿಕೆಯಿಂದ ಯಾರಿಗೂ ನೋವಾಗಿಲ್ಲ ಅಂತ ಎಲ್ಲರೂ ಕುಣಿತಾ ಇದ್ದಾರೆ, ಏರ್ಸ್ರಿ 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 ರೇಟ್. ನಾನು ಅದನ್ನ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಇವತ್ತು ಭ್ರಷ್ಟಾಚಾರ, ಹಗರಣ, ಮೂಡ ಹಗರಣ, ವಾಲ್ಮೀಕಿ ಹಗರಣ, ಮೂಡ ಹಗರಣದಲ್ಲಿ ನಮ್ಮ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ಮಾಡಿದಾಗ ಮುಖ್ಯಮಂತ್ರಿಗಳು ತುದಿಗಾಲಲ್ಲಿ ನಿಲ್ಲುವಂತ ಕೆಲಸವನ್ನ ಮಾಡಿದ್ರು. ಇವತ್ತು ಯಾವ ಹಗರಣವನ್ನ ದಿನಕ್ಕೊಂದು ಹಗರಣ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಟಿವಿಯವರೇ ಉಗಿತಾ ಇದ್ದಾರೆ, ಅವ್ರನ್ನ ಟಿವಿಯವರು ನೋಡಿ ಉಗಿತಾ ಇದ್ದಾರೆ. ಭಿಕ್ಷುಕರಾಗಿದ್ದೀರಿ ನೀವು, ನೇರವಾಗಿ ಜನರ ಜೇಬಿಗೆ ದುಡ್ಡು, ಜನರ ಜೇಬಿಗೆ ಕನ್ನ ಹಾಕುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಜನರ ಜೇಬಿಗೆ ನೇರವಾಗಿ ಕನ್ನ ಹಾಕುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಇವತ್ತು ನಿನ್ನೆ ನೋಡಿ, ಶಾಲೆಗೆ ಮಕ್ಕಳು ಪರೀಕ್ಷೆ ಬರೆಯಕ್ಕೆ ಹೋದ್ರೆ ಅವ್ರು ಜನಿವಾರ ತೆಗೆಸಿದ್ದಾರೆ, ಶಿವದಾರ ತೆಗೆಸಿದ್ದಾರೆ. ಮದುವೆ ಆದ ಹೆಣ್ಣು ಮಕ್ಕಳು ಪರೀಕ್ಷೆ ಬರೆಯಕ್ಕೆ ಹೋದ್ರೆ ಹೆಣ್ಣು ಮಕ್ಕಳು ತಾಳಿನೂ ತೆಗೆಸಿದ್ದಾರೆ. ಯಾವ ರೀತಿ ಸಂಸ್ಕೃತಿ ಇವ್ರದು, ಯಾವ ರೀತಿ ಆಡಳಿತ, ಯಾರ ಮೇಲೆ ದ್ವೇಷ, ಯಾಕೆ ಈ ದುರಾಡಳಿತವನ್ನ ಮಾಡ್ತಾ ಇದ್ದೀರಿ? ಇವತ್ತೇನಾಗಿದೆ, ಭಾಗ್ಯ ಕೊಟ್ವಿ ಭಾಗ್ಯ ಕೊಟ್ವಿ ಭಾಗ್ಯ ಕೊಟ್ವಿ ಅಂತ ಹೇಳ್ಕೊಂಡು ಎಲ್ಲ ಅಭಿವೃದ್ಧಿಗಳು ಶೂನ್ಯ ಆಗಿದ್ದಾವೆ. ಜನ ಉಗಿತಾ ಇದ್ದಾರೆ, ಯಾವತ್ತು ಈ ಸರ್ಕಾರ ತೊಲಗಿತು ಅಂತೇಳಿ. ಆ ಜನರ ಒಂದು ಮನಸ್ಸನ್ನ ಬೇರೆ ಕಡೆ ಸೆಳೆಯಲಿಕ್ಕೆ ಜನರ ಗಮನವನ್ನ ಬೇರೆ ಕಡೆ ಸೆಳೆಯಲಿಕ್ಕೆ ಇವತ್ತು ಒಂದೊಂದು ಹಗರಣವನ್ನ ಪ್ರಾರಂಭ ಮಾಡ್ತಾರೆ. ಒಂದು ಕಡೆ ಜಾತಿ ಗಣತಿ ಅಂತ ಪ್ರಾರಂಭ ಮಾಡ್ತಾರೆ. 13ರಿಂದ 18ರವರೆಗೆ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು. ಅವತ್ತೇಕೆ ಜಾತಿ ಗಣತಿ ತರಲಿಲ್ಲ ನೀವು? ಇವತ್ತು ಜಾತಿ ಗಣತಿ ತರೋದು, ಯಾವಾಗ ಅವ್ರ ಕುರ್ಚಿ ಅಲ್ಲಾಡ್ತದೆ ಅವಾಗ ಆ ಜಾತಿ ಗಣತಿ ವಿಷಯವನ್ನ ಮುಂದಿಟ್ಕೊಂಡು ಬರ್ತಾ ಇದ್ದಾರೆ. ಮತ್ತೊಂದ್ ಕಡೆ ಯಾವಾಗ ಸಿದ್ದರಾಮಯ್ಯನವ್ರ ಕುರ್ಚಿ ಒಂದ್ ಸ್ವಲ್ಪ ಅಲ್ಲಾಡ್ತು, ಹನಿ ಟ್ರ್ಯಾಪ್, ಅವ್ರವ್ರೆ, ಬೇರೆ ಯಾರು ಆಪಾದನೆ ಮಾಡ್ತಾ ಇಲ್ಲ, ಹನಿ ಟ್ರ್ಯಾಪ್ ಆಯ್ತು. ಇನ್ನೊಬ್ರು ಹೇಳ್ತಾರೆ, ನನಗೆ ನವೆಂಬರ್ ಅಲ್ಲಿ ಮರ್ಡರ್ ಮಾಡಕ್ಕೆ ಸ್ಕೆಚ್ ಹಾಕಿದ್ರು. ನವೆಂಬರ್ ಅಲ್ಲಿ ಮರ್ಡರ್ ಮಾಡಕ್ ಸ್ಕೆಚ್ ಹಾಕಿದ್ರೆ ಮಾರ್ಚ್ ವರೆಗೂ ಯಾಕೆ ತಡ್ಕೊಂಡು ಕುತ್ಕೊಂಡಿದ್ರಿ? ಸುಮ್ಮನೆ ಜನರ ಮನಸ್ಸನ್ನ ಬೇರೆ ಗಮನ ಸೆಳೆಯಲಿಕ್ಕೆ ದಿನಕ್ಕೊಂದೊಂದು ಕಥೆಗಳನ್ನ ಕಟ್ಟಿಕೊಂಡು ಕಾಂಗ್ರೆಸ್ ಸರ್ಕಾರ ಇವತ್ತು ಜನರನ್ನ ಹಳ್ಳಕ್ಕೆ ತಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಉಳಿಗಾಲ ಇಲ್ಲ, ಯಾವಾಗ ಬೇಕಾದ್ರೂ ಬಿದ್ದು ಹೋಗ್ಬೋದು. ಒಂದ್ ಕಡೆ DK ಶಿವಕುಮಾರ್ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯನವ್ರು ನಾನು ಭದ್ರ ಮಾಡ್ಬೇಕು ಅಂತ ಫೆವಿಕೋಲ್ ಹಾಕ್ತಾರೆ. DK ಶಿವಕುಮಾರ್ ಬಂದು ಅದನ್ನ ಕಿತ್ತೇ ಕೇಳ್ತಾರೆ. ಹಾಗಾಗಿ ಈ ಸರ್ಕಾರಕ್ಕೆ ಬಹಳಷ್ಟು ದಿನ ಭವಿಷ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಯಾವುದೇ ಸಮಯಕ್ಕೆ ಚುನಾವಣೆ ಬರಲಿ, ಜಿಲ್ಲಾ ಪಂಚಾಯತ್ ಯಾರು ಬರಲಿ, ತಾಲೂಕ್ ಪಂಚಾಯತ್ ಯಾರು ಬರಲಿ, BBMP ಚುನಾವಣೆ ಬರಲಿ, ಯಾವ ಚುನಾವಣೆ ಬಂದ್ರು ಕೂಡ ಧೂಳಿಪಟ ಎದ್ದು ಹೋಗ್ತಾರೆ ಕಾಂಗ್ರೆಸ್ನವರು. ಇವತ್ತು ಹಾಗಾಗಿ ಅವರು ಚುನಾವಣೆ ಕಡೆ ಗಮನ ಇಲ್ಲ, ಅಭಿವೃದ್ಧಿ ಕಡೆ ಗಮನ ಇಲ್ಲ. ಇದ್ದಷ್ಟು ದಿವಸ ಹುಚ್ಚ ಮುಂಡೆ ಮದುವೆಯಲ್ಲಿ ಉಂಡವನೇ ಜಾಣ ಅನ್ನೋಗೆ ಈ ಸರ್ಕಾರ ಇರೋಷ್ಟು ದಿನ ಎಷ್ಟು ಸಾಧ್ಯ ಅಷ್ಟು ಲೂಟಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಕಾಯ್ಕೊಂಡು ಮಾಡ್ತಾ ಇದ್ದಾರೆ. ಮುಂದಿನ ಚುನಾವಣೆ ಯಾವಾಗ ಬೇಕಾದ್ರೂ ಬರ್ಬೋದು, 3 ವರ್ಷ ಇರ್ತದೆ ಅನ್ನೋದಂತ ಗ್ಯಾರಂಟಿ ಏನಿಲ್ಲ.
ಅವರು ಬರೀ 5 ಗ್ಯಾರಂಟಿ ಹೇಳಿದ್ರು, ಆದ್ರೆ ಭ್ರಷ್ಟಾಚಾರದ ಗ್ಯಾರಂಟಿ ಹೇಳಿರ್ಲಿಲ್ಲ, ದಿವಾಳಿ ಗ್ಯಾರಂಟಿ ಹೇಳಿರ್ಲಿಲ್ಲ. ಈ ಎಲ್ಲ ಗ್ಯಾರಂಟಿಗಳು. ಆಮೇಲೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ದರೋಡೆ ಆಗ್ತಾ ಇದೆ, ಹಗಲು ದರೋಡೆ. ಇವತ್ತು ಪೊಲೀಸ್ ಸ್ಟೇಷನ್, ತಾಲೂಕ್ ಕಚೇರಿ, ಜಿಲ್ಲಾ ಪೊಲೀಸ್ ಕಚೇರಿ, ಜಿಲ್ಲಾಧಿಕಾರಿಗಳ ಕಚೇರಿ ಕಾಂಗ್ರೆಸ್ ಪಕ್ಷದ ಏಜೆಂಟ್ರಂತೆ ವರ್ತನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಈ ಸರ್ಕಾರ ಶಾಶ್ವತ ಅಲ್ಲ. ನಿಮ್ಮ ಕುರ್ಚಿಗಳು ಅಲ್ಲೇ ಭದ್ರ ಆಗಿರ್ತವೆ ಅಂತ ತಿಳ್ಕೋಬೇಡಿ. ನಾವು ಬಂದಾಗ ಮತ್ತೆ ನಾವು ಅದು ಯಾವ ರೀತಿ ನಿಮಗೆ ಸರಿ ಮಾಡಬೇಕು ಮಾಡ್ತೀವಿ. ಹಾಗಾಗಿ ನಿಷ್ಪಕ್ಷಪಾತವಾಗಿ ಯಾರು ಪ್ರಾಮಾಣಿಕರಿದ್ದಾರೆ ಅವರಿಗೆ ನ್ಯಾಯ ಕೊಡಿ, ಪ್ರಾಮಾಣಿಕತೆಗೆ ನ್ಯಾಯವನ್ನ ಕೊಡಿ, ಬಡವರಿಗೆ ನ್ಯಾಯವನ್ನ ಕೊಡಿ, ನಿಷ್ಪಕ್ಷಪಾತವಾಗಿ ಮಾಡಿ, ಯಾವುದೇ ಪಕ್ಷಪಾತ ಮಾಡಬಾರದು ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ, ಈ ದಿನ ಈ ಆಕ್ರೋಶ ರ್ಯಾಲಿಯಲ್ಲಿ ಬಂದು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಪಕ್ಷಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ, ಮುಂದಿನ ದಿನಗಳಲ್ಲಿ ಯಾವತ್ತು ಚುನಾವಣೆ ಬಂದರೂ ಮುಂದೆ 6ಕ್ಕೆ 6 ಸೀಟು ಕೂಡ ಹಾವೇರಿ ಜಿಲ್ಲೆಯ 6ಕ್ಕೆ 6 ಸೀಟು ಭಾರತೀಯ ಜನತಾ ಪಕ್ಷದಿಂದ ಗೆಲ್ತವೆ. ವಿಧಾನಸೌಧದಲ್ಲಿ ಭಾರತೀಯ ಜನತಾ ಪಕ್ಷದ ಪತಾಕೆಯನ್ನ ಹಾರಿಸ್ತವೆ ಅನ್ನೋಂಥ ಮಾತನ್ನ ಹೇಳಿ ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕಿಸಾನ್. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಿರಿ. ನಾವು 2 ಗಂಟೆಗೆ ಕರೆ ಕೊಟ್ಟಿದ್ವಿ ನಿಮ್ಗೆ, 2 ಗಂಟೆಯಿಂದನೂ ಸೇರಿದಿರಿ. ಬಹಳಷ್ಟು ಜನ ಆಕಳ ಹಿಂಡಬೇಕು, ಹಾಲು ಕೊಡಬೇಕು ಅಂತ ಹೇಳಿ ತಾವೆಲ್ಲ ಬಹಳಷ್ಟು ಜನ ಹೋಗ್ತಾ ಇದ್ದರು. ಹಾಗಾಗಿ ಕೂಡ ಇವರೇ ಒಂದು ಕೇವಲ ಕರೆ ಮೇರೆಗೆ, ಯಾವುದೇ ದುಡ್ಡು ಕಾಸು ಕೊಡದೇನೆ ನಾವೊಂದು ಕರೆ ಕೊಟ್ಟಾಗ ಇವತ್ತು ಇಷ್ಟೊಂದು ಜನ ನೀವು ಸೇರಿದ್ದೀರಿ ಅಂದ್ರೆ ನಿಮ್ಮ ಆಕ್ರೋಶ ಈ ಸರ್ಕಾರದ ಮೇಲೆ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಆಕ್ರೋಶ ಇದೆಯಾ? ಯಾಕೆ ಹೇಳಿ? ಎಣ್ಣೆ ರೇಟು ಜಾಸ್ತಿ, ಹಾಲ್ ರೇಟ್ ಜಾಸ್ತಿ, ಆಲ್ಕೋಹಾಲ್ ರೇಟ್ ಜಾಸ್ತಿ, ಅಕ್ಕಿ ರೇಟ್ ಜಾಸ್ತಿ, ಬೆಲ್ಲದ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ, ಕರೆಂಟ್ ರೇಟ್ ಜಾಸ್ತಿ, ನೀರಿನ ರೇಟ್ ಜಾಸ್ತಿ. ಯಾವ ರೇಟ್ ಜಾಸ್ತಿ ಇಲ್ಲ ಅನ್ನೋದನ್ನ ಹುಡುಕ್ತಾ ಇದಾರೆ ಅವರು. ಅದಕ್ಕೆ ಹೇಳಿದೆ ಹಾಲು ಆಲ್ಕೋಹಾಲ್ ಅಂತ ಹೇಳಿದೆ, ಸ್ವಲ್ಪ ಸೂಕ್ಷ್ಮವಾಗಿ ಹೇಳೋಣ ಅಂತ. ಎಣ್ಣೆಪ್ಪ 2. ನಮ್ಮ ರವಿಕುಮಾರ್ ಅವ್ರಿಗೆ ನನ್ನ ಬಾಯಲ್ಲಿ ಹೇಳಿಸ್ಬೇಕು ಯಾವ ಎಣ್ಣೆ ಅಂತ, ಯಾಕೆಂದ್ರೆ ಟೈಮ್ ಆಗೈತಿ ಬಹಳಷ್ಟು ಜನಕ್ಕೆ. ಇವತ್ತು ರಾಜ್ಯಾದ್ಯಂತ ಪ್ರತಿಯೊಂದು ರೇಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಈ ಸರ್ಕಾರ ಆಡಳಿತಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿ ರೇಟ್ ಜಾಸ್ತಿ ಮಾಡಿಬಿಟ್ಟಿದೆ ಅಂತ ಹೇಳಿ ಬೊಬ್ಬೆ ಹೊಡೆದು ನಾವು ರೇಟ್ ಜಾಸ್ತಿ ಮಾಡೋದಿಲ್ಲ ಅಂತೇಳಿ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಬಹಳ ಸ್ವಚ್ಛವಾದಂತ ಆಡಳಿತವನ್ನು ಕೊಡ್ತೇವೆ ಅಂತ ಬಂದರು. ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು, ನಮ್ಮ ಸರ್ಕಾರ ಬಂದ್ರೆ 10 ಕೆಜಿ ಅಕ್ಕಿಯನ್ನು ಪುಕ್ಕಟೆಯಾಗಿ ಕೊಡ್ತೇವೆ. 10 ಕೆಜಿ ಅಲ್ಲ, 10 ಕಾಳು ಕೊಟ್ಟಿಲ್ಲ ಅವರು. ಈಗ ಏನು 5 ಕೆಜಿ ಅಕ್ಕಿ ಬರ್ತಾ ಇದೆ, ಆ ಅಕ್ಕಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಕೊಡುವಂತ ಅಕ್ಕಿ. ಅದಕ್ಕೆ ಇವ್ರು ಲೇಬಲ್ ಹಾಕೊಂಡಿದ್ದಾರೆ. ಅವ್ರು 10 ಕೆಜಿ ಅಕ್ಕಿ ಕೊಡ್ಬೇಕಾಗಿದ್ರೆ ನಮ್ಮ ಜನಕ್ಕೆ 15 ಕೆಜಿ ಅಕ್ಕಿ ಕೊಡ್ಬೇಕಾಗಿತ್ತು. ನಮ್ಮದು 5 ಕೆಜಿ ಸೇರಿಸಿ 15 ಕೆಜಿ ಕೊಡ್ಬೇಕಾಗಿತ್ತು. ಆದ್ರೆ 5 ಕೆಜಿ, ಇನ್ನು 5 ಕೆಜಿ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ರು. ಆ ದುಡ್ಡು ಕೂಡ ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರು, ಹೆಣ್ಮಕ್ಳಿಗೆ 2,000 ರೂಪಾಯಿ 2,000 ರೂಪಾಯಿ. ಪಾಪ ನಮ್ಮ ಹೆಣ್ಮಕ್ಳು ಏನು 2,000 ರೂಪಾಯಿ ಬಂದ್ಬಿಡ್ತು ಅಂತ ಕಣ್ಣು ಮುಚ್ಕೊಂಡು ಒತ್ತಿದ್ರು. 24 ತಿಂಗಳಾಯ್ತು. ಈಗ ಈ ಸರ್ಕಾರ ಬಂದು 10 ತಿಂಗಳು ಕೂಡ ಕೊಟ್ಟಿಲ್ಲ. ಎಲ್ಲೆಲ್ಲಿ ಚುನಾವಣೆ ಬರ್ತದೆ. ಮೊನ್ನೆ ಉಪಚುನಾವಣೆ ಬಂತು, ಸಿಗ್ಗಾಂವಿಯಲ್ಲಿ ಉಪಚುನಾವಣೆ ಬಂತು, ಬಳ್ಳಾರಿ ಜಿಲ್ಲೆಯಲ್ಲಿ ಬಂತು, ರಾಮನಗರದಲ್ಲಿ ಬಂತು. ಆ 3 ಜಿಲ್ಲೆಗೆ ಮಾತ್ರ ಆ ತಿಂಗಳಲ್ಲಿ ಹೆಣ್ಣುಮಕ್ಕಳ ಅಕೌಂಟಿಗೆ 2,000 ಹಾಕಿದ್ರು. ಅಂದ್ರೆ ಓಪನ್ ಕರಪ್ಷನ್. ದುಡ್ಡು ಕೊಡ್ತೀವಿ, ವೋಟ್ ಹಾಕ್ರಿ. ಇವತ್ತು ನಾ ಕೃಷಿ ಸಚಿವನಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ದಾಗ 1,840 ರೂಪಾಯಿಗೆ ಒಂದು ಸ್ಪ್ರಿಂಕ್ಲರ್ ಸೆಟ್ ಕೊಡ್ತಾ ಇದ್ವಾ ಇಲ್ಲ? ಆದ್ರೆ ಇವತ್ತು ಅದೇ
ಸ್ಪ್ರಿಂಕ್ಲರ್ ಸೆಟ್ಗೆ 4,500 ರೂಪಾಯಿಗಳನ್ನು ಕೊಡಬೇಕಾಗಿತ್ತು. ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಮುಖ್ಯಮಂತ್ರಿ ವಿದ್ಯಾನಿಧಿ ಅಂತ ಮಾಡಿ ಬಡವರ ಮಕ್ಕಳಿಗೆ 8ನೇ ಕ್ಲಾಸಿಂದ ಹಿಡಿದು PUC ಡಿಗ್ರಿ ಮಾಸ್ಟರ್ ಡಿಗ್ರಿವರೆಗೂ ಮುಖ್ಯಮಂತ್ರಿ ವಿದ್ಯಾನಿಧಿ ಕೊಟ್ಟಿದ್ವಿ. ಇವತ್ತು ಈ ಸರ್ಕಾರ ಬಂದ ಮೇಲೆ ಆ ಮುಖ್ಯಮಂತ್ರಿ ವಿದ್ಯಾನಿಧಿ ತೆಗೆದೇ ಬಿಟ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಯಾವ ಬಡವ ಅತಿವೃಷ್ಟಿಯಿಂದ ಮನೆಗಳನ್ನ ಕಳ್ಕೊಂಡ್ರೆ 1.25 ಲಕ್ಷ ರೂಪಾಯಿದಲ್ಲಿ ಏನ್ರಿ ಕಟ್ಟಕ್ಕಾಗತ್ತೆ? 5 ಲಕ್ಷ ಕೊಡ್ತೀನಿ ಅಂತ 5 ಲಕ್ಷ ರೂಪಾಯಿ ಒಂದು ಮನೆ ಕೊಟ್ಟಿದ್ವಿ. 5 ಲಕ್ಷ ರೂಪಾಯಿ. ಇವತ್ತು ಈ ಸರ್ಕಾರ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ ಇರುವಂತಹ ಸರ್ಕಾರ ಆ 5 ಲಕ್ಷನ 1,20,000 ಇಳಿಸಿದ್ದಾರೆ. ಅದು ಇಲ್ಲ, ಅದಕ್ಕೆ ನಿಮ್ಗೆ ಆಕ್ರೋಶ ಜಾಸ್ತಿ ಆಗಿರೋದು. ಕಾಯ್ತಾ ಇದ್ದೀರಿ ಯಾವಾಗ ಈ ಸರ್ಕಾರ ತೊಲಗಿತು ಅಂತ, ಯಾವಾಗ ಈ ಸರ್ಕಾರ ಹೋಗ್ತದ ಅಂತೇಳಿ ಬರಲಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಜನ. ಇವತ್ತು ಯಾವ ಹೆಣ್ಣು ಮಕ್ಕಳು 2,000 ತಗೊಂತ ಇದ್ದಾರೆ ಅವರೇ ಬರಲಿಡ್ಕೊಂಡು ನಿಂತಾರ. ಮಾರಾಯ ಸಿದ್ದರಾಮಣ್ಣ, ನಿಂದ 2,000 ಬೇಡ, ನೀನು 2,000 ನನಗೆ ಕೊಡ್ತೀನಿ, ನನ್ನ ಗಂಡನ ಜೇಬಿಂದ 20,000 ಕಿತ್ರಂತೀಯಲ್ಲಪ್ಪ ಮಾರಾಯ. ಹೋಗ್ತಾ ಇದೀಯಾ 20,000? ಬಸ್ ಫ್ರೀ, ಬಸ್ ಫ್ರೀ. ಎಲ್ಲ ಹೆಣ್ಣು ಮಕ್ಕಳು ಬಸ್ಸಲ್ಲಿ ಕುಂತಿರ್ತಾರೆ. ಹೆಣ್ಣು ಮಗಳು ಒಬ್ಬಳೆ ಹೋಗಂಗಿಲ್ಲಪ್ಪ, ಪಕ್ಕದ ಗಂಡನು ಹೋಗ್ಬೇಕು. ಗಂಡ ನಿಂತ್ಕೊಂಡಿರ್ತಾನೆ, ಹೆಂಡತಿ ಕುತ್ಕೊಂಡಿರ್ತಾಳೆ. ಅಲ್ಲೇ ಹೆಣ್ಮಗಳು ಕಣ್ಣು ಆರಿಸ್ತಾಳೆ, ನೋಡ ನೋಡ ಹೆಂಗ್ ಕುತ್ಕೊಂಡಿದ್ದೀನಿ ಇಲ್ಲೇ ಅಂತ. ಅವಾಗ ಅವನು ಹೇಳ್ತಾನೆ, ಮಾರಾಯ್ತಿ ನೀವೆಲ್ಲಿ ಪುಕ್ಷಟ್ಟೆ ಕುತ್ಕೊಂಡಿದ್ದಿ, ಮೊದ್ಲು 10 ರೂಪಾಯಿ ಬಸ್ ಚಾರ್ಜ್ ಇತ್ತು, ಈಗ 25 ಆಗಿದೆ, ಇನ್ನೂ ದಂಡ ನಾ ಕೊಡ್ತಾ ಇದ್ದೀನಿ, ದಂಡ ಕೊಟ್ಟರು ನಿಂತ್ಕೊಂಡಿದ್ದೀನಿ ನೋಡು ಅಂತ ಹೇಳ್ತಾನೆ. ಇವತ್ತು ಈ ರೀತಿ ಎಲ್ಲಾ ರೇಟ್ಗಳನ್ನ ಜಾಸ್ತಿ ಮಾಡಿದ್ದಾರೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನೀರಾವರಿ ಕೆಲಸಗಳು ಪ್ರಾರಂಭ ಆಗಿದ್ವು, ಇವತ್ತು ಅವು ಅಲ್ಲೇ ನಿಂತವೆ. ಕುಡಿಯ ನೀರಿನ ಯೋಜನೆಗಳೇನಿದ್ವು ಅವು ಕೂಡ ಅಲ್ಲೇ ನಿಂತಿದ್ದಾವೆ. ಅಭಿವೃದ್ಧಿ ಕೆಲಸ ಇಲ್ಲ. ಅವರು ಹೇಳ್ತಾರೆ, ಮೊನ್ನೆ ಈ ರಾಜ್ಯದ ಗೃಹ ಸಚಿವರು ಹೇಳಿದ್ರು, ಈ ಬೆಲೆ ಏರಿಕೆಯಿಂದ ಯಾರಿಗೂ ನೋವಾಗಿಲ್ಲ ರೀ, ಬೆಲೆ ಏರಿಕೆಯಿಂದ ಯಾರಿಗೂ ನೋವಾಗಿಲ್ಲ ಅಂತ ಎಲ್ಲರೂ ಕುಣಿತಾ ಇದ್ದಾರೆ. ಏರ್ಸ್ರಿ 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 ರೇಟ್. ನಾನು ಅದನ್ನ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಇವತ್ತು ಭ್ರಷ್ಟಾಚಾರ, ಹಗರಣ, ಮೂಢ ಹಗರಣ, ವಾಲ್ಮೀಕಿ ಹಗರಣ, ಮೂಢ ಹಗರಣದಲ್ಲಿ